ಪವಿತ್ರನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ನಮಸ್ತೆ ಮಿತ್ರರೇ, ಪರಾಭವ ಸಂವತ್ಸರದ ವೈಶಾಖ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಶೇಷವಾಗಿ ಈ ವೈಶಾಖ ಮಾಸ ಅಕ್ಷಯ ತದಿಗೆ ಬಸವೇಶ್ವರ ಜಯಂತಿ, ಶಂಕರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ, ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ, ಬೃಹಸ್ಪತಿ ಜಯಂತಿ, ಭಗೀರಥ ಜಯಂತಿ ಅಂದರೆ ಗಂಗೆಯ ಉತ್ಪತ್ತಿ, ಹಾಗೂ ಹನುಮತ್ ಜಯಂತಿ, ನೃಸಿಂಹ ಜಯಂತಿ ಇತ್ಯಾದಿ ಅನೇಕ ಜಯಂತಿಗಳಿಗೆ ಸಾಕ್ಷಿಯಾಗಿದೆ. ಆ ಒಂದು ಜಯಂತಿಯ ಶುಭಾಶಯಗಳು ತಮಗೆಲ್ಲರಿಗೂ ಕೂಡ. ವಿಶೇಷವಾಗಿ ಈ ಒಂದು ರಾಶಿಯಲ್ಲಿ ಗ್ರಹಸ್ಥಿತಿಗಳನ್ನು ನಾವು ಗಮನಿಸಿದಾಗ ನಮ್ಮ ದೇಹದ ಭಾಗದಲ್ಲಿ ಮೇಷರಾಶಿಯಿಂದ ಪಾದದವರೆಗೆ ಮೀನರಾಶಿ ಎಂಬುದಾಗಿ ಜ್ಯೋತಿಷ ಪರಿಗಣನೆ ಮಾಡುತ್ತೆ. ಹಾಗಾಗಿ ಮೇಷರಾಶಿ ಇಲ್ಲಿ ಪ್ರಾರಂಭವಾಗಿ ಮೀನರಾಶಿ ಇಲ್ಲಿಗೆ ಬಂದು ಒಂದು ಸಂಪೂರ್ಣ ದೇಹದ ಪರಿಕಲ್ಪನೆಯನ್ನು ಜ್ಯೋತಿಷ ಶಾಸ್ತ್ರ ಕೊಡುತ್ತೆ. ಹೇಗೆ ಭೂಮಿಯಿಂದ ಒಂದು ಸುತ್ತು 360 ಡಿಗ್ರಿ ಒಂದು ಸಂಪೂರ್ಣತೆಯನ್ನು ಹೊಂದತ್ತೋ, ನಮ್ಮ ತಲೆಯ ಭಾಗದಿಂದ ಪಾದದ ಭಾಗದ ಕೊನೆಯವರೆಗೆ ಸಂಪೂರ್ಣತೆಯನ್ನು ನಮ್ಮ ದೇಹ ಹೊಂದುತ್ತೆ. ಹಾಗೆ ನಮ್ಮ ಯೋಗಗಳು ಕೂಡ ಎಲ್ಲ ಉತ್ತಮವಾದ ಯೋಗಗಳಿಂದ ಕೆಳಗಡೆಯ ಕೊನೆಯ ತನಕದಿಂದ, ಯಾವುದು ದರಿದ್ರ ಯೋಗದವರೆಗೂ ಕೂಡ ಅತ್ಯುತ್ತಮ ಯೋಗದಿಂದ ಎಲ್ಲ ಯೋಗಗಳು ಕೂಡ ಈ ಒಂದು ಮನುಷ್ಯ ದೇಹದಂತೆ ಸಂಚರಿಸ್ತಾ, ರೋಗಗಳು ಕೂಡ ಹಾಗೆ ತಲೆಯ ಭಾಗದಿಂದ ಪಾದದವರೆಗೂ ಕೂಡ ರೋಗಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ನಮ್ಮ ಋಷಿಮುನಿಗಳು ಅತ್ಯದ್ಭುತವಾದಂತಹ ಒಂದು ಭೌಗೋಳಿಕ ಪರಿಕಲ್ಪನೆಯ ಜೊತೆಗೆ ಭೌಗೋಳದಲ್ಲಿ ನಾವು ಒಂದು ಬಿಂದುವಾಗಿ ಈ ಒಂದು ಪಂಚಭೂತದ ಪಂಚಪ್ರಾಣವನ್ನು ಹೊಂದಿರುವಂಥ ನಾವು ಈ ಒಂದು ಭೌಗೋಳಿಕತೆಯಲ್ಲಿ ನಾವು ಒಂದು ಪ್ರಕೃತಿಯ ಒಂದು ಬಿಂದುವಾಗಿ ಈ ಪರಿಪೂರ್ಣತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದರ ಒಂದು ಅಂಗವಾಗಿ ಪ್ರಕೃತಿಯಲ್ಲಿ ನಾವು ಒಂದು ಬಿಂದುವಾಗಿ ಪ್ರಕೃತಿಯ ಸಂಪೂರ್ಣತೆಯನ್ನು ನಮ್ಮಲ್ಲಿ ಮೈಗೂಡಿಸಿಕೊಂಡು ಪ್ರಕೃತಿಗೆ ತಕ್ಕಂತೆ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಈ ವೈಶಾಖ ಮಾಸದ ಅತ್ಯಂತ ದೊಡ್ಡ ವೈಶಿಷ್ಟ್ಯತೆ ಅಂದರೆ ಮೇಷರಾಶಿಯಿಂದ ಅತಿ ಹೆಚ್ಚಿನ ಗ್ರಹಗಳು ಕಂಡು ಬರ್ತವೆ. ಈ ಒಂದು ಊರ್ಧ್ವ ರಾಶಿಗಳಲ್ಲಿ ಅತಿ ಉತ್ತಮವಾದಂತಹ ಗ್ರಹಗಳ ಸಂಚಾರ ಅದೆಷ್ಟು ಜನರಿಗೆ ಅತ್ಯಂತ ದೊಡ್ಡ ಲಾಭ, ಜೀವನದಲ್ಲಿ ಅತಿ ದೊಡ್ಡ ಆಕಸ್ಮಿಕ ತಿರುವನ್ನು ತರಬಲ್ಲದು ಎಂಬುದಾಗಿ ಖಂಡಿತ ನೋಡೋಣ. ಅದಕ್ಕೂ ಮುನ್ನ ಒಂದು ಮಾತು, ಯಾರ್ಯಾರು ಇಂತಹ ಒಂದು ಮಹಾಯೋಗವನ್ನು ಬಳಸಿಕೊಂಡು ಯಶಸ್ಸನ್ನುಗೊಳಿಸ್ತಾರೆ ಅಂತಂದರೆ ಅವರಿಗೆ ಸಾಮಾನ್ಯವಾಗಿ ಅವರ ಪೂರ್ವಜನ್ಮದ ಪುಣ್ಯಾಂಶವನ್ನು ಅನುಭವಿಸುವಂಥ ಸಮಯ ಇದ್ದು, ಸಂಸ್ಕಾರಯುಕ್ತರಾಗಿದ್ದು, ದೇವತಾ ಆರಾಧನೆಯ ಫಲ ಸಿಗುವಂತಹ ಲಕ್ಷಣವನ್ನು ಅವರು ಹೊಂದಿದ್ರೆ, ಹಾಗೆ ತಾಯಿ ತಂದೆಗಳ ಆಶೀರ್ವಾದ ಬಲ, ಸಂಸ್ಕಾರ, ಕುಲದೇವತಾ ಆರಾಧನೆಯ ಫಲ ಮತ್ತು ಅವರ ನಿತ್ಯ ನಡೆನುಡಿಗಳು ಹಾಗೂ ಅವರ ಈ ಪ್ರಾದೇಶಿಕತೆ ಇತ್ಯಾದಿಗಳು ಅನೇಕ ವಿಧದ ಆ ಒಂದು ವಿಷಯಗಳನ್ನು ಅವಲಂಬಿಸಿ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾದ ಫಲಗಳು ಖಂಡಿತವಾಗಿ ಲಭ್ಯವಾಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ಆಧರಿಸಿ ಮತ್ತು ನಿಮ್ಮ ಎಲ್ಲ ದೇವತಾರಾಧನೆ ಇತ್ಯಾದಿಗಳ ಮತ್ತು ಗುರುಗ್ರಹದ ಫಲ ಇತ್ಯಾದಿಗಳನ್ನು ಅವಲಂಬಿಸಿ ಅತಿ ದೊಡ್ಡ ಜೀವನದ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಮಹಾಯೋಗ, ಎಷ್ಟು ಅಧಃಪತನದಲ್ಲಿದ್ದವರಿಗೂ ಕೂಡ ಮಹಾಯೋಗವನ್ನು ಈ ಗ್ರಹಗಳು ನಿಮಗೆ ಸಹಕರಿಸ್ತಾ ಇದೆ. ತಂದು ಕೊಡೋದಕ್ಕಾಗಿ ಇಡೀ ಜೀವನವನ್ನು ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾಯಿಸಿಕೊಳ್ಳಿಕ್ಕೆ ಇಂತಹ ಉತ್ತಮ ಗ್ರಹಸ್ಥಿತಿಯ ಸಮಯ ಪ್ರತಿಯೊಬ್ಬರಿಗೂ ಅತ್ಯಂತ ಅನುಕೂಲವನ್ನು ಖಂಡಿತ ಉಂಟು ಮಾಡುತ್ತೆ. ಹಾಗೆ ನಾವು ಮುಂದೆ ಹೇಳುವಂತಹ ಆರಾಧನಾ ಕ್ರಮಗಳನ್ನು ಶ್ರದ್ಧಾ ಭಕ್ತಿಯುಕ್ತವಾಗಿ ನೀವು ಮಾಡಿದಲ್ಲಿ ಅತಿ ದೊಡ್ಡದಾದಂತಹ ಒಂದು ಯೋಗ ನಿಮ್ಮದಾಗತ್ತೆ. ಮುಖ್ಯವಾಗಿ ಈ ಗ್ರಹಚಾರ ಅಥವಾ ಸಂಕ್ರಮಣವನ್ನು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗುವಂಥ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಹೋದರೆ, ಶುಕ್ರ ಗ್ರಹವು 2 ಬಾರಿ, ಬುಧ ಗ್ರಹವು 2 ಬಾರಿ, ಅಂದರೆ 2 ರಾಶಿಯನ್ನು ಸಂಕ್ರಮಣವನ್ನು ವೈಶಾಖ ಮಾಸದಲ್ಲಿ, ಕುಜ ರವಿಗಳು 1 ರಾಶಿಯನ್ನು ಪ್ರವೇಶ ಮಾಡಿ 4 ಗ್ರಹದಿಂದ 6 ಸಂಕ್ರಮಣಗಳು ಉಂಟಾಗತ್ತೆ. ಅದನ್ನು ಮೊದಲನೇದಾಗಿ ಶುಕ್ರನು ಭಾನುವಾರ ದಿವಸ ದ್ವಿತೀಯದಂದು ವೃಷಭವನ್ನು ಪ್ರವೇಶ ಮಾಡ್ತಾನೆ 19/4/26. ಅದೇ ರೀತಿಯಾಗಿ ಗುರುವಾರ ದ್ವಾದಶಿಯಂದು ಮಿಥುನ ರಾಶಿಯನ್ನು 14/5/26 ಶುಕ್ರ ಪ್ರವೇಶ ಮಾಡ್ತಾನೆ. ನಮ್ಮ ವಿಡಿಯೋನ ಝೂಮ್ ಆಗಿ ನೋಡಿದರೆ ಇದು ಸಂಪೂರ್ಣವಾಗಿ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇನ್ನು ಬುಧ ಗ್ರಹ ಗುರುವಾರ ಚತುರ್ದಶಿಯಂದು ಮೇಷರಾಶಿಯನ್ನು ಮೀನರಾಶಿಯಿಂದ 30/4/26 ಪ್ರವೇಶ ಮಾಡಿ, ಅಲ್ಲಿಂದ ಗುರುವಾರ 12ನೇ ದ್ವಾದಶಿಯಂದು ವೃಷಭ ರಾಶಿಯನ್ನು ಈ ಬುಧ ಗ್ರಹನು 14/5/26 ವೃಷಭ ರಾಶಿಯನ್ನು ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಬುಧ ಗ್ರಹವು 3 ರಾಶಿಯಲ್ಲಿಯೂ ಗೋಚರವಾಗ್ತಾ ಇದ್ದು, ಶುಕ್ರನು ಕೂಡ 3 ರಾಶಿಯಲ್ಲೂ ಗೋಚರವಾಗ್ತಾ ಇದ್ದಾನೆ ಈ ಒಂದು ಮಾಸದಲ್ಲಿ. ಇದು ಅತ್ಯಂತ ಶುಕ್ರ ಮತ್ತು ಬುಧರ
ಒಂದು ಅತ್ಯದ್ಭುತವಾದ ಸಂಚಾರ. ಇನ್ನು ಕುಜಗ್ರಹ ಸೋಮವಾರ ನವಮಿಯಂದು ಈ ಒಂದು ಮೀನರಾಶಿಯಿಂದ ಮೇಷರಾಶಿಯನ್ನು ಸ್ವರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಇನ್ನು ರವಿ ಶುಕ್ರವಾರ 14ನೇ ಅಂದರೆ ಚತುರ್ದಶಿಯ ದಿವಸವೇ ವೃಷಭ ರಾಶಿಯನ್ನು ಸೇರ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನದಿಂದ ವೃಷಭ ರಾಶಿಯತ್ತ ವೃಷಭ ಸಂಕ್ರಮಣವನ್ನು ಮಾಡ್ತಾ ಇದ್ದಾನೆ. ಇಂತಹ ಅದ್ಭುತ ಗ್ರಹ ಸ್ಥಿತಿಯ ನಡುವೆ ಸ್ವಾತಿ ಮತ್ತು ವಿಶಾಖ ನಕ್ಷತ್ರದಲ್ಲಿ ಪೌರ್ಣಿಮೆ ಆಗುತ್ತೆ. ವಿಶಾಖ ನಕ್ಷತ್ರವು ರಾತ್ರಿ 3 ಗಂಟೆಯ ನಂತರ ಬರೋದರಿಂದ ವೈಶಾಖ ಮಾಸ ಎಂಬುದಾಗಿ ಇದನ್ನು ಪರಿಗಣಿಸಲಾಗಿದೆ. ಹಾಗೆಯೇ ಅಮಾವಾಸ್ಯೆ 16/5ರಂದು ಭರಣಿ ನಕ್ಷತ್ರ ಮತ್ತು ಕೃತ್ತಿಕಾ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಈ ಅಮಾವಾಸ್ಯೆ ಉಂಟಾಗಿದೆ. ಹಾಗಾಗಿ ಈ ಪೌರ್ಣಿಮೆಯು ಕೂಡ ನೀವು ಸರಿಯಾಗಿ ಗಮನಿಸ್ತಾ ಹೋದರೆ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ಅತ್ಯದ್ಭುತವಾದಂತಹ ವಿಷಯವನ್ನು ನಿಮಗೆ ನೀಡುತ್ತವೆ. ಅಂಥದ್ರಲ್ಲಿ ಯಾವ ರೀತಿಯಾದ ಈ ಒಂದು ಗೃಹ ಸ್ಥಿತಿಯಲ್ಲಿ ನಾವು ನಮ್ಮ ರಾಶಿಯವರು ಏನೇನೆಲ್ಲ ರೀತಿಯಲ್ಲಿ ಯಾವುದನ್ನು ನಾವು ಮಾಡಿದಾಗ ಅತ್ಯದ್ಭುತವಾದ ಫಲವನ್ನು ನಾವು ಪಡೆಯಬಹುದು ಎಂಬುದಾಗಿ ನೋಡೋಣ ಬನ್ನಿ. ಮಿತ್ರರೇ, ರಾಶಿ ಭವಿಷ್ಯಕ್ಕೂ ಮುನ್ನ ಒಂದು ವಿಶೇಷ ಮಾಹಿತಿ. ಅನೇಕ ಭಕ್ತಾದಿಗಳ ಒಂದು ಬೇಡಿಕೆಯ ಮೇರೆಗೆ ಮತ್ತು ನಮ್ಮ ನಾಗಶಕ್ತಿ ವಿನಾಯಕ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಸಮಸ್ತವೂ ನಿರ್ವಿಘ್ನವಾಗಿ ನಡೆದು ನಾಗಶಕ್ತಿ ವಿನಾಯಕನ ಒಂದು ಪ್ರತಿಷ್ಠಾಪನೆಗೋಸ್ಕರವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಒಂದು ಸಂತೃಪ್ತಿಗಾಗಿ ಪ್ರತಿ ಪೌರ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಸಂಕಲ್ಪದೊಂದಿಗೆ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನ ಇನ್ನು ಮೇ 1 ಪೂರ್ಣಿಮೆಯಿಂದ ಪ್ರಾರಂಭವಾಗ್ತಾ ಇದೆ. ವಿಶೇಷವಾಗಿ ಯಾವ ರಾಶಿಯವರಿಗೆಲ್ಲ ನಾವು ಹೇಳಿದ್ವಿ ಈ ಒಂದು ಮಾನಸ ಪೂಜೆಯನ್ನು ಮಾಡ್ತಾ ವಿಶೇಷ ಧ್ಯಾನಾಸಕ್ತರಾಗಿ ಈ ಒಂದು ಪೌರ್ಣಿಮೆಯಂದು ವಿಶೇಷ ಮನೋಕಾಮನೆಗಳನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಅಂತ ಹೇಳಿ, ಅದೇ ರೀತಿಯಲ್ಲಿ ವಿಶ್ವಶಾಂತಿ ಮತ್ತು ಮನೆಗಳಲ್ಲಿ ಶಾಂತಿ ಲಭಿಸಲಿ ಎನ್ನುವ ಮಹಾಸಂಕಲ್ಪದೊಂದಿಗೆ ಇಲ್ಲಿಯ ಎಲ್ಲ ಯಾರ್ಯಾರು ಭಕ್ತಾದಿಗಳು ಇಚ್ಛೆ ಪಡ್ತಾರೆ ಅವರ ಎಲ್ಲರಿಗೂ ಕೂಡ ಈ ಒಂದು ಶುಭ ಮನೋಕಾಮನೆಗಳ ಸಿದ್ಧಿಗಾಗಿ ಪೌರ್ಣಿಮೆಯಂದು ಮತ್ತು ಸಮಸ್ತ ದೃಷ್ಟಿದೋಷ, ಮಾಟಮಂತ್ರಾದಿ ದೋಷ ಮತ್ತು ಸಮಸ್ತ ವಿಧವಾದಂತಹ ಕೃತ್ರಿಮಾದಿ ದೋಷಗಳ ನಿವಾರಣೆ, ಶತ್ರು ನಿವಾರಣೆ ಇತ್ಯಾದಿಗಳ ಒಂದು ಮಹಾಸಂಕಲ್ಪದೊಂದಿಗೆ ಅಮಾವಾಸ್ಯೆಯಂದು ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನ ನಡೆಯುತ್ತೆ. ಅದಕ್ಕಾಗಿ ಯಾರಿಗೆ ಇಚ್ಛೆ ಇದೆಯೋ ಅವರು ನಿಮ್ಮ ಹೆಸರು ಅಥವಾ ಗೋತ್ರ, ನಕ್ಷತ್ರ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಕಳುಹಿಸುವ ಮೂಲಕ ನಿಮಗೆ ಅನಿಸಿದಷ್ಟು ಹಣವನ್ನು ಕಳುಹಿಸಿ ಈ ಒಂದು ಹುಣ್ಣಿಮೆಯಗೋ ಅಥವಾ ಅಮಾವಾಸ್ಯೆಗೋ ಮತ್ತು ನಿಮ್ಮ ಮನೋಕಾಮನೆಗಳು ಯಾವುದು ಎನ್ನುವುದನ್ನು ನೀವು ಸ್ಪಷ್ಟವಾಗಿ ವಾಟ್ಸಪ್ ಮಾಡುವ ಮೂಲಕ, ಫೋನ್ಪೇ ಮೂಲಕ ನೀವು ಕಳಿಸಿದಾಗ ನಿಮಗೊಂದು ರಿಜಿಸ್ಟರ್ ನಂಬರ್ ಮತ್ತು ರಿಸಿಪ್ಟನ್ನು ನಾವು ಕಳಿಸ್ತೇವೆ. ಆ ಮೂಲಕವಾಗಿ ನಿಮ್ಮದು ಪರ್ಮನೆಂಟ್ ಇಲ್ಲೊಂದು ಭಕ್ತರ ಯಾದಿಯಲ್ಲಿ ನೀವು ಸೇರ್ತೀರ. ಅದೇ ರೀತಿಯಾಗಿ ಇಲ್ಲಿಯೇ ನಡೆಯುವಂತಹ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಯಾವುದೇ ಶಾಂತಿಯ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕಲಿಕ್ಕೆ ಆಗದೇ ಇರೋದರಿಂದ ಈ ಶಾಂತಿಯನ್ನು ಇಲ್ಲೇ ಬಂದು ನೋಡಲಿಕ್ಕೆ ಅವಕಾಶ ಇರ್ತದೆ. ಇನ್ನು ನಿಮ್ಮ ಹೆಸರಿನಲ್ಲಿ ನೀವು ಬರದೇ ಇರಲಿ, ಇಲ್ಲಿ ಸಾಮೂಹಿಕ ಸಂಕಲ್ಪದೊಂದಿಗೆ ಈ ಒಂದು ಶಾಂತಿ ನಡೆಯುತ್ತೆ. ಹಾಗಾಗಿ ಆಸಕ್ತರು ನೀವು ಅದನ್ನು ಸದ್ಬಳಕೆ ಮಾಡಿಕೊಳ್ಬೋದು. ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ವೈಶಾಖ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಮೇಷರಾಶಿಯ ಅಧಿಪತಿಯಾದಂತಹ ಕುಜನು 11/5/26ಕ್ಕೆ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಅತ್ಯುತ್ತಮ ಸುಯೋಗ. ಸ್ವರಾಶಿಯನ್ನು ರಾಶಿಯಾಧಿಪತಿ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಅತ್ಯುತ್ತಮವಾದ ಸುಯೋಗವಾಗಿ ಇಲ್ಲಿ ಗೋಚರವಾಗ್ತಾ ಇದೆ. ಹಾಗೆಯೇ ಈ ಒಂದು ಮೇಷರಾಶಿಯಲ್ಲಿಯೇ ಭರಣಿ ಮತ್ತು ಕೃತ್ತಿಕಾ ನಕ್ಷತ್ರದಲ್ಲಿ ಅಮಾವಾಸ್ಯ ಕೂಡ ಸಂಭವಿಸ್ತಾ ಇದೆ. ಕುಜನು ತನ್ನ ಪ್ರಭಾವವನ್ನು ತನ್ನ ರಾಶಿಯಲ್ಲಿ ತೋರಿಸುವ ಮೂಲಕವಾಗಿ ನಿಮ್ಮ ಸ್ವಂತಿಕೆಯನ್ನು, ನಿಮ್ಮ ನಿಜವಾದ ಸ್ವತ್ತನ್ನು, ಅರ್ಥಾತ್ ನಿಮ್ಮಲ್ಲಿರುವ ಯಾವುದೇ ರೀತಿಯಾದ ಕೌಶಲ್ಯ ಇರ್ಬೋದು, ನಿಮ್ಮ ನಿಜವಾದ ಯೋಗ ಯಾವುದೇ ಇರ್ಬೋದು, ಅವೆಲ್ಲವನ್ನೂ ಕೂಡ ಅತ್ಯಂತ ಪ್ರಬಲವಾಗಿ ಗ್ರಹಿಸಿಕೊಳ್ಳುವ ಶಕ್ತಿಯನ್ನು ಈ ಒಂದು 11/5/26 ಮೇ 11ರ ನಂತರ ನೀವು ಅತಿ ಸುಲಭವಾಗಿ ಪಡೆಯುವ ಯೋಗ ಈ ಕುಜನ ಒಂದು ಮೇಷರಾಶಿಯ ಪ್ರವೇಶ. ರಾಶಿಯು ರಾಷ್ಟ್ರಾಧಿಪತಿಯು ರಾಶಿಯಲ್ಲಿಯೇ ಇರುವುದರಿಂದಾಗಿ ಸ್ವಾಭಾವಿಕವಾಗಿ ಕುಜನ ಪ್ರಭಾವದಿಂದ ಕೆಲವರಿಗೆ ಸಿಟ್ಟು ಬರ್ಬೋದು. ಅದನ್ನು ಕಡಿಮೆ ಮಾಡಿಕೊಂಡಾಗ ಬಂಗಾರ ಮತ್ತು ಭೂಯೋಗಾದಿಗಳು ಅತಿ ಸುಲಭವಾಗಿ ಲಭ್ಯವಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಸ್ವಂತ ನಿರ್ಣಯಗಳಿದ್ದವಲ್ಲ ಏನೆಲ್ಲ ಮಾಡಬೇಕು ಜೀವನದಲ್ಲಿ ಅಂಥೇಳಿ. ಹಾಗಾಗಿ ಈ ಬುಧನ ಯುತಿಯು ಕೂಡ ಇಲ್ಲಿ ಆಗುವುದರಿಂದಾಗಿ 30/4/26ರಿಂದ ನೀವು ಮಾಡುವ ನಿರ್ಣಯವು ನಿಮ್ಮ ಜೀವನದ ಮಹಾಪರಿವರ್ತನೆಗೆ ಕಾರಣವಾಗುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಅದರಲ್ಲೂ ಭರಣಿ ಮತ್ತು ಕೃತ್ತಿಕಾ ನಕ್ಷತ್ರದವರು ಅಮಾವಾಸ್ಯೆ ಮತ್ತು ಈ ಸ್ವಾತಿ ವಿಶಾಖ ನಕ್ಷತ್ರದ ದಿನದಂದು ಪೌರ್ಣಿಮೆಯಂದು
ನಿಮ್ಮ ಸಂಕಲ್ಪ ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಶುದ್ಧ ಮನಸ್ಸಿನಿಂದ ಸಂಪೂರ್ಣ ಭಕ್ತಿಯಿಂದ ನೀವು ಖಂಡಿತವಾಗಿಯೂ ಸಂಜೆಯ ಸಮಯದಲ್ಲಿ ಮುಸ್ಸಂಜೆಯ ನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಿ ಅತ್ಯಂತ ಶುದ್ಧವಾದ ಮನಸ್ಸಿನಿಂದ ಅತ್ಯಂತ ನಿರ್ಮಲವಾದ ಮನಸ್ಸಿನಿಂದ ನೀವು ಸಂಕಲ್ಪವನ್ನು ಕೈಗೊಂಡು ಆ ಒಂದು ಮಾನಸ ಪೂಜೆಯನ್ನು ಮಾಡ್ತಾ ಬಂದರೂ ಕೂಡ ನಿಮಗೆ ಅತಿ ಸುಲಭವಾಗಿ ಯಾವುದೇ ವಿಘ್ನಗಳು ಅರ್ಥಾತ್ ರಾಹುಬಾಧಿತ ಮತ್ತು ಕೇತುಬಾಧಿತವಾದ ಯಾವುದೇ ಅವಸ್ಥೆಗಳಿದ್ದರೂ ಕೂಡ ಅವು ನಿರ್ನಾಮವಾಗಿ ಅತ್ಯುತ್ತಮವಾದ ನಿಮ್ಮ ಜೀವನದ ಗುರಿಯತ್ತ ತಲುಪಲು ನಿಮಗೆ ಅನೇಕ ವಿಧವಾದ ಯೋಗವನ್ನು ನೀಡುವುದರಲ್ಲಿ ಈ ಕುಜಗ್ರಹ ಮತ್ತು ಬುಧಗ್ರಹ ಯುತಿ ಅತ್ಯಂತ ಉತ್ತಮವಾದ ಫಲವನ್ನು ಕೊಡುವಲ್ಲಿ ಯಶಸ್ವಿ ಆಗುತ್ತೆ. ಅದನ್ನು ತೆಗೆದುಕೊಳ್ಳುವತ್ತ ಆಂಜನೇಯ ಮತ್ತು ದುರ್ಗಿ ಆರಾಧನೆ ನಿಮಗೆ ಅತ್ಯಂತ ಮುಖ್ಯ ಆಗುತ್ತೆ. ನಾವು ಇದು ಯಾವುದನ್ನೇ ಹೇಳಿದರೂ ಕೂಡ ತಾಯಿ ತಂದೆ ಗುರು ಗಣಪತಿ ನಾಗಶಕ್ತಿ ವಿನಾಯಕ ಗಣಪತಿ ಹಾಗೆ ಕುಲದೇವರು ಹಾಗೆ ನಂತರದಲ್ಲಿ ದುರ್ಗಿ ಮತ್ತು ಆಂಜನೇಯ ಆರಾಧನೆ ಈ ಕ್ರಮದಲ್ಲಿ ಮಾಡ್ತಕ್ಕಂಥದ್ದು. ಹಾಗೆ ಈ ದ್ವಿತೀಯಾಧಿಪತಿಯ ಅಂತ ಶುಕ್ರನು ರಾಶಿಯಲ್ಲಿಯೇ ಗೋಚರನಾಗಿದ್ದು ದ್ವಿತೀಯವನ್ನು ಕೂಡ ಪ್ರವೇಶ ಮಾಡ್ತಾ ಇರುವಂಥದ್ದು. ತೃತೀಯಾಧಿಪತಿಯಾದ ಬುಧನು ಕೂಡ ದ್ವಿತೀಯದಲ್ಲಿಯೂ ಹಾಗೂ ಪಂಚಮಾಧಿಪತಿ ಅಂತ ರವಿಯು ದ್ವಿತೀಯದಲ್ಲಿ ಕಂಡುಬರತಕ್ಕಂಥದ್ದು. ಸಪ್ತಮಾಧಿಪತಿಯಾದ ಶುಕ್ರನು ಕೂಡ ದ್ವಿತೀಯದಲ್ಲಿ ಕಂಡುಬರುವಂಥದ್ದು ಒಂದು ಮಹಾಯೋಗ. ಈಗಾಗಲೇ ಹೇಳಿದಂತೆ ತಲೆಯ ಭಾಗವಾದ ಮೇಷರಾಶಿಯಲ್ಲಿ ಆ ರಾಶಿಯಾಧಿಪತಿಯಾದ ಕುಜನು ತಲೆಯ ಭಾಗವನ್ನು ಬುಧನ ಜೊತೆಗೆ ಏನು ತೃತೀಯಾಧಿಪತಿ ಮತ್ತು ಬುದ್ಧಿ ನಿರ್ಣಯಾತ್ಮಕ ಶಕ್ತಿ ಆ ಬುದ್ಧಿ ಏನು ಇಲ್ಲಿ ಬರ್ತಾ ಇದೆ ಅವತ್ತು ಅಮಾವಾಸ್ಯೆ ಕೂಡ ಏನಾಗುತ್ತೆ ಚಂದ್ರ ಬುಧ ಯುತಿ ಕುಜ ಯುತಿಗಳು ಕೂಡ ಆಗುತ್ತೆ. ಮನಸ್ಸು ಬುದ್ಧಿ ಮತ್ತು ನಿಮ್ಮ ಪೂರ್ವ ಜನ್ಮದಿಂದ ನೀವು ಪಡೆದಂಥ ಪುಣ್ಯಫಲ ಇವೆಲ್ಲವನ್ನು ಒಟ್ಟುಗೂಡಿಸಿ ಅಮಾವಾಸ್ಯೆಯಲ್ಲಿ ನೀವು ಪಡೆಯುವ ಯೋಗವನ್ನು ಹೊಂದಿದ್ದೀರಿ. ಹಾಗಾಗಿ ಎಲ್ಲರಿಗೂ ಎಲ್ಲ ದಿವಸ ಎಲ್ಲ ರೀತಿಯ ಅನುಷ್ಠಾನಗಳು ಒಂದೇ ಬಾರಿ ಫಲ ಕೊಡುವುದಿಲ್ಲ. ಕೆಲವೊಂದು ದಿನದಲ್ಲಿ ಅತಿ ಹೆಚ್ಚಿನ ಫಲವನ್ನು ಕೊಡುವಂತಹ ದಿನಗಳಾಗಿರ್ತವೆ. ಆದ್ದರಿಂದಾಗಿ ಈ ಮೇಷರಾಶಿಯವರಿಗೆ ಅದರಲ್ಲೂ ಭರಣಿ ಕೃತಿಕ ರಾಶಿಯವರಿಗೆ ಅತಿ ಹೆಚ್ಚಿನ ರೀತಿಯ ಫಲ ಇದೆ. ಅಶ್ವಿನಿ ನಕ್ಷತ್ರದವರಿಗೂ ಕೂಡ ಕುಜನೇ ಅಧಿಪತಿ ಆಗೋದ್ರಿಂದ ಈ ಬುಧ ಯುತಿ ಬರುವುದರಿಂದಾಗಿ ಅತ್ಯಂತ ದೊಡ್ಡ ಯೋಗವನ್ನು ನೀವು ಪಡೆಯೋದಕ್ಕೆ ನಿಮ್ಮ ನಿರ್ಧಾರವನ್ನು ಸಂಪೂರ್ಣವಾಗಿ ಫಲಯುತವಾಗಿ ಮಾಡಿಕೊಳ್ಳಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯೊಂದಿಗೆ ನೀವು ಮಾಡಿದಾಗ ಖಂಡಿತವಾಗಿ ಮಾನಸ ಪೂಜೆಯನ್ನು ಮಾಡಿ ಆ ಮಾನಸ ಪೂಜೆಯಲ್ಲಿ ದೃಢ ಸಂಕಲ್ಪದಿಂದ ಮಾಡಿ ಅದು ಸಿದ್ಧಿಸಿಯೇ ಸಿದ್ಧಿಸುತ್ತೆ. ಏನಾದರೂ ಇನ್ನೂ ಸಿದ್ಧಿಸಿಲ್ಲ ಅಂದರೆ ಅದಿನ್ಯಾವ ರೀತಿಯಾದ ದೋಷ ಇದೆ ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ರವಿ ಮತ್ತು ಶುಕ್ರರು ಕೂಡ ಇಲ್ಲೇ ಇರ್ತಕ್ಕಂಥದ್ದು. ರವಿಯ ಉಚ್ಚ ಸ್ಥಾನ ಇಲ್ಲಿದ್ದು 15 ಮೇವರೆಗೂ ಕೂಡ ಮೇ 15ವರೆಗೂ ಕೂಡ ಮೇಷರಾಶಿಯಲ್ಲಿಯೇ ಅತ್ಯಂತ ಉಚ್ಚ ಸ್ಥಾನದಲ್ಲಿ ರವಿ ವಿರಾಜಮಾನನಾಗಿರ್ತಾನೆ ಮಿತ್ರ ಕ್ಷೇತ್ರದಲ್ಲಿ. ಈ ರವಿ ಕುಜನ ಮಿತ್ರ ಕ್ಷೇತ್ರದಿಂದ ಪಿತೃಕಾರಕನ ಅಂತ ರವಿಯು ಮತ್ತು ಯಾವ ಪಂಚಮದ ಅಧಿಪತಿಯಾದ ರವಿಯು ಉಚ್ಚಸ್ಥಾನದಲ್ಲಿ ಬಂದಿರುವುದರಿಂದಾಗಿ ನಿಮ್ಮ ಪೂರ್ವ ಜನ್ಮದಿಂದ ಬಂದಂತಹ ಜ್ಞಾನ ಮತ್ತು ನಿಮ್ಮ ಕುಟುಂಬದ ತಂದೆಯ ಕುಟುಂಬದಿಂದ ಬಂದಂತಹ ವಿಶೇಷ ವಿಚಾರಧಾರೆಗಳು ಮತ್ತು ಪಿತೃವರ್ಗದ ಅನುಗ್ರಹ ಇವೆಲ್ಲವೂ ಕೂಡ ಎಂತಹ ಕೋರ್ಟ್ ವ್ಯಾಜ್ಯ ಇರ್ಬೋದು, ಎಂತಹ ಸಾಲಬಾಧೆ ಇರ್ಬೋದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಆ ಕಷ್ಟದಿಂದ ಹೊರಬರುವಂಥ ಯೋಗವನ್ನು ಈ ಒಂದು ಕುಜ ಮತ್ತು ರವಿ ಮತ್ತು ಬುಧ ಮತ್ತು ಶುಕ್ರನ ಜೊತೆಗೆ ದ್ವಿತೀಯಾಧಿಪತಿಯ ಜೊತೆಗೂ ಮತ್ತು ಸಪ್ತಮಾಧಿಪತಿಯ ಜೊತೆಗೂ ಕಾಣುವಂಥದ್ದು. ಹೆಂಡತಿಯ ಸಹಕಾರ ಅಥವಾ ಪತಿಯ ಸಹಕಾರಗಳಿಂದ ಅತ್ಯುತ್ತಮವಾದ ಸಂಪೂರ್ಣ ಫಲವನ್ನು ಪಡೆಯುವ ಮಹಾಯೋಗ. ನೋಡಿ, ಶಿರೋಭಾಗ ಅಂದರೆ ತಲೆಯ ಭಾಗದಲ್ಲೇ ಈ ಅಮಾವಾಸ್ಯೆಯಂದಂತೂ ಕುಜ ಬುಧ ಚಂದ್ರ ರವಿ ಶುಕ್ರ ಈ ಪಂಚಗ್ರಹ ಯೋಗಗಳು ಮೇಷರಾಶಿಯಲ್ಲಿ ಉಂಟಾಗುವಂಥದ್ದು. ಅದು ವಿಶೇಷವಾಗಿ ಭರಣಿಯ ನಕ್ಷತ್ರದಲ್ಲಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಉಂಟಾಗ್ತಾ ಇರುವಂಥದ್ದು. ಭೂವ್ಯಾಜ್ಯಗಳು ಭೂಮಿಯ ವಿಚಾರಗಳಲ್ಲಿ ಎಲ್ಲವೂ ಕೂಡ ಈ ಮೇಷರಾಶಿಯವರು ಯಾವುದೇ ರೀತಿಯಾದ ಸಂಕಲ್ಪ ಮಾಡಿ ಅಮಾವಾಸ್ಯೆಯಂದು ಪ್ರಾರ್ಥನೆ ಮಾಡಿ ಸರಿಯಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವ ಮೂಲಕವಾಗಿ ದೃಢ ಸಂಕಲ್ಪದಿಂದ ಜೀವನದ ಅತಿ ದೊಡ್ಡ ಫಲವನ್ನು ಪಡೆಯುವ ಮಹಾಯೋಗ. ದ್ವಿತೀಯದಲ್ಲಿಯೇ ಬುಧ ರವಿ ಪ್ರವೇಶ ಶುಕ್ರನ ದ್ವಿತೀಯ ಸ್ಥಾನದಲ್ಲಿ ಸ್ವಸ್ಥಾನಾಧಿಪತಿಯಾದ ಶುಕ್ರನೇ ವಿರಾಜಮಾನನಾಗುವುದರಿಂದ ಇಲ್ಲೂ ಕೂಡ ಹಣಕಾಸಿನ ವ್ಯವಸ್ಥೆಗಳು ಅತ್ಯುತ್ತಮವಾಗುವಂಥ ಲಕ್ಷಣಗಳು ನಿಮ್ಮ ಜ್ಞಾನದಿಂದ ಮತ್ತು ಪಿತೃವರ್ಗದಿಂದ ಬಂದಂತಹ ಹಣಕಾಸಿನ ವ್ಯವಸ್ಥೆಗಳು ಇದು ಅತ್ಯದ್ಭುತವಾಗಿ ಕಂಡುಬರುವಂಥ ಕಾಲ ಅಂತೂ ಸನ್ನಿಹಿತವಾಗಿದೆ. ಅದರ ಸದುಪಯೋಗ ನಿಮಗೆಲ್ಲರಿಗೂ ಕೂಡ ಉಂಟಾಗಲಿ ಅಂತ ನಾವು ಕೂಡ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇವೆ. ನಂತರದಲ್ಲಿ ತೃತೀಯದ ಅಧಿಪತಿಯಾದ ಬುಧನು ರಾಶಿಯಲ್ಲಿಯೂ ಮತ್ತು ದ್ವಿತೀಯದಲ್ಲೂ ಬರುವುದರಿಂದ ಕಾರ್ಯಸಿದ್ಧಿ ಇತ್ಯಾದಿಗಳಾಗುವುದಲ್ಲದೆ ದ್ವಿತೀಯಾಧಿಪತಿಯು ತೃತೀಯದಲ್ಲಿ ವಾಕಾರಕನಾಗಿ ಹಣಕಾಸಿಗೆ ನಿಮ್ಮ ಮಾತುಕತೆಗಳಿಂದ ನಿಮ್ಮ ಸಂಸ್ಕಾರದ ಮೂಲಕ ಅತ್ಯುತ್ತಮವಾದ
ಹಣಕಾಸಿನ ವ್ಯವಸ್ಥೆ, ಸಹೋದರರ ಸಹಕಾರ ಮತ್ತು ಈ ಗುರು ಎನ್ನುವಂಥವನು ಇಲ್ಲಿ ಭಾಗ್ಯಾಧಿಪತಿ ಆಗುವುದರಿಂದ ಕುಲದೇವತಾ ಆರಾಧನೆಯ ಫಲ, ಜೊತೆಗೆ ನಿಮ್ಮ ಭಾಗ್ಯೋದಯ, ಇವಿಷ್ಟು ಕೂಡ ಈ ಗುರುವಿನ ತೃತೀಯತ್ವದಿಂದಲೂ ಕೂಡ ಮತ್ತು ತೃತೀಯಾಧಿಪತಿಯ ಬುಧನು ರಾಶಿಯಲ್ಲೂ ಮತ್ತು ಈ ದ್ವಿತೀಯದಲ್ಲೂ ಗೋಚರನಾಗುವುದು ಮತ್ತು ಗುರುವಿನ ಮನೆಯಲ್ಲಿ ಪರಿವರ್ತನಾ ಯೋಗದಿಂದ ಕೂಡಿರುವುದು, ಇದು ಮೂರೂ ಮನೆಯಲ್ಲೂ ಬುಧನ ಅತ್ಯುತ್ತಮ ಶುಭ ಫಲಗಳಿದೆ. ಏನಾದರೂ ಈ ಬುಧನ ಶುಭ ಫಲ ಕಡಿಮೆ ಬಂದರೆ, ಮಾತುಕತೆಯಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಅಂತಂದರೆ, ಈ ಹಿಂದೆ ಹೇಳಿದಂತೆ ನಾಗಶಕ್ತಿ ವಿನಾಯಕನ ಆರಾಧನೆ ಜೊತೆಗೆ ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿರುತ್ತೆ. ಆಂಜನೇಯನ ಆರಾಧನೆ ಅಂದರೆ ವಿಷ್ಣು ತತ್ವದ ಆರಾಧನೆ. ಅನೇಕರಿಗೆ ವಿಷ್ಣುವೇ ಕುಲದೇವರಾಗಿರ್ತಾನೆ, ಲಕ್ಷ್ಮೀ ನರಸಿಂಹ ಇರ್ಬೋದು ಇತ್ಯಾದಿಗಳು. ಅದರಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಈ ಆಂಜನೇಯನ ಆರಾಧನೆಯನ್ನು ಮಾಡುವ ಮೂಲಕ ಕುಲದೇವರ ಅಲ್ಲದೇ ಇದ್ದರೂ ಕೂಡ ಕುಲದೇವರ ಆರಾಧನೆಯ ನಂತರ ಆಂಜನೇಯನ ನಿರಂತರ ಜಪ ಇತ್ಯಾದಿಗಳನ್ನು ಅತಿ ಭಕ್ತಿಯುಕ್ತವಾಗಿ ಮಾಡಿದಾಗ ಅತಿ ದೊಡ್ಡ ಫಲ ನಿಮಗೆ ಲಭಿಸುವುದಕ್ಕೆ ಅವಕಾಶ. ಭೌಗೋಳಿಕವಾದ ಈ ವ್ಯವಸ್ಥೆಯಿಂದ ಸಮಯ ಎನ್ನುವುದು ಸನ್ನಿಹಿತವಾಗಿದೆ. ಸನ್ನಿಹಿತವಾದ ಈ ಸುಸಮಯದಲ್ಲಿ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳುವತ್ತ ನಿಮ್ಮ ಚಿತ್ತವಿರಲಿ ಎಂಬುದಾಗಿ ನಮ್ಮ ಆತ್ಮೀಯ ವಿನಂತಿ. ಇನ್ನು ಚತುರ್ಥಾಧಿಪತಿಯಾದಂತಹ ಚಂದ್ರನು ಚತುರ್ಥ ಸ್ಥಾನದಲ್ಲಿ ಶುದ್ಧವಾದಂತಹ ಸ್ಥಳವಿದ್ದು, ಈ ಚಂದ್ರನು ಚತುರ್ಥಾದಿ ಸುಖಸ್ಥಾನ ಮತ್ತು ಮಾತೃಸ್ಥಾನ ಆಗಿರುವುದರಿಂದಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ನೀವು ಮಾಡುವಂತಹ ಅನುಷ್ಠಾನ ಅತಿ ದೊಡ್ಡ ಪ್ರಮಾಣದಲ್ಲಿಯೂ ಮತ್ತು ಭರಣಿ ಕೃತಿಕಾ ನಕ್ಷತ್ರ ಮತ್ತು ಸ್ವಾತಿ ವಿಶಾಖ ನಕ್ಷತ್ರದಲ್ಲಿ ಮಾಡುವ ನಿಮ್ಮ ಅನುಷ್ಠಾನ ಅತಿ ದೊಡ್ಡ ರೀತಿಯ ಫಲವನ್ನು ಖಂಡಿತವಾಗಿಯೂ ಕೊಡುತ್ತೆ. ದೃಢ ಸಂಕಲ್ಪ ಮತ್ತು ನಂಬಿಕೆ ನಿಮಗೆ ಬೇಕು. ಈಗಾಗಲೇ ಹೇಳಿದಂತೆ ಪೌರ್ಣಿಮೆಯಂತೂ ನೀವು ಈ ಲೌಕಿಕವಾದ ಜಗತ್ತಿನಲ್ಲಿ ಏನೆಲ್ಲ ಉತ್ತಮವಾದದ್ದನ್ನು ನಿಮ್ಮ ಯೋಗ ಇರುವುದನ್ನು ಪಡೆಯಬೇಕು. ಅದಕ್ಕೆ ಸಂಕಲ್ಪಿಸಿ, ವಿಶ್ವಶಾಂತಿಗಾಗಿ ಸಂಕಲ್ಪಿಸಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಬೇಕು. ಅಮಾವಾಸ್ಯೆಯಂದು ಮಾಟ ಮಂತ್ರಾದಿಗಳು, ದೃಷ್ಟಿದೋಷಗಳು, ಈ ರೀತಿಯಾದ ನೋವುಗಳು ನಿಮಗೆ ಇದ್ದರೆ, ಅನೇಕರಿಂದ ಕೆಟ್ಟ ಮಾತುಗಳನ್ನು ಕೇಳಿ ಬೇಸರ ಇತ್ಯಾದಿಗಳಿದ್ದರೆ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಲಿಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ವಿಶ್ವಶಾಂತಿಯನ್ನು ನೀವು ಮನಸ್ಸಿನಲ್ಲಿ ಸಂಕಲ್ಪಿಸಿದಾಗ ಅತಿ ಉತ್ತಮವಾದ ಫಲ 100ಕ್ಕೆ 200ರಷ್ಟು ಸಿಗುವ ಯೋಗ ಖಂಡಿತವಾಗಿಯೂ ಇದೆ. ಅದನ್ನು ಸರಿಯಾಗಿ ನೀವು ಅರ್ಥೈಸಿಕೊಂಡು ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಖಂಡಿತವಾಗೂ ಆ ಫಲ ನಿಮ್ಮದು. ಇನ್ನು ಪಂಚಮದಲ್ಲಿ ಕೇತು ಇರುವುದರಿಂದಾಗಿಯೇ ನಿಮ್ಮ ಜ್ಞಾನಕ್ಕೆ ವಿಘ್ನಗಳು ಬರುವುದು, ನಿಮಗೆ ಏನಾಗಬೇಕು ಅದಕ್ಕೆ ಮುಸುಕಾಗಿ ನಿಮ್ಮ ನಿಜವಾದ ಯೋಗವು ನಿಮಗೆ ಗೋಚರವಾಗದ ರೀತಿಯಲ್ಲಿದ್ದವರು ಕೆಲವರು ಇರಬಹುದು. ಅವರ ದಶಾಭಕ್ತಿಯಂತೆ ಅನೇಕ ವಿಧದಲ್ಲಿ ಕಂಡುಬರುವಂಥ ಎಲ್ಲ ಸಾಧ್ಯತೆ ಇದ್ದಿದ್ದರಿಂದ ಕೇತು ಬಾಧಿತವಾದ ಇದಿಷ್ಟು ಗ್ರಹಗಳು ಮೇಷರಾಶಿಯು ಕೇತು ಬಾಧಿತನಾಗಿರುವುದರಿಂದ ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಅತಿ ಸುಲಭವಾಗಿ ಅತ್ಯುತ್ತಮವಾದ ಫಲವನ್ನು ನಿಖರವಾಗಿ ಮಾಡಬೇಕು. ಶುದ್ಧ ಶಾಂತ ಮನಸ್ಸಿನಿಂದ ಒಂದೇ ಸಮಯದಲ್ಲಿ ಮಾನಸ ಪೂಜೆಯನ್ನು ಮಾಡಿ ಈ ವಿಡಿಯೋದ ಕೊನೆಯಲ್ಲಿ ತಪ್ಪದೆ ಅದನ್ನು ನೋಡದೇ ಇದ್ದವರು ನೋಡಲಿ ಅಂತ ಅದನ್ನು ಕೂಡ ಇದರಲ್ಲಿ ಮತ್ತೆ ಹಾಕಿದ್ದೀವಿ. ಅದೇ ರೀತಿಯಾಗಿ ಇನ್ನು ಈ ಷಷ್ಠಾಧಿಪತಿಯಾದ ಬುಧ ಇಲ್ಲಿರುವುದರಿಂದ ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳು ಕೂಡ ಕೆಲವರಿಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ನಿಮ್ಮ ಆಹಾರ ಪದ್ಧತಿಗೆ ತೊಂದರೆ ಕೊಡುವಂಥ ಕೇತು, ಹಸಿವಾಗದೇ ಇರುವಂಥದ್ದು ಇತ್ಯಾದಿಗಳು ಮತ್ತು ಬುಧನ ಆ ರೋಗಾಧಿಪತಿಯ ರಾಶಿಯಲ್ಲಿ ಕಂಡುಬರುವುದರಿಂದಾಗಿ ನೀವು ಅನೇಕ ವಿಧವಾಗಿ ಆಹಾರದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದ ಅತ್ಯಂತ ಅನಿವಾರ್ಯತೆ ಇರುತ್ತೆ. ಅದೇ ರೀತಿಯಾಗಿ ಶತ್ರುತ್ವ ನಿವಾರಣೆ ಕೂಡ ಆಗೋದಕ್ಕೆ ಅಮಾವಾಸ್ಯ ದಿವಸದ ಒಂದು ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಅತ್ಯಂತ ಶ್ರದ್ಧೆಯಿಂದ ಮಾಡಿ ಆ ಜಪ ವಿಧಾನ ಇತ್ಯಾದಿಯನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ, ಅದನ್ನು ಕೂಡ ಗಮನಿಸಿ. ಇನ್ನು ಸಪ್ತಮದಲ್ಲಿಯೇ ಪೌರ್ಣಿಮೆ ಆಗ್ತಾ ಇರೋದರಿಂದ ಗಂಡ ಹೆಂಡತಿ ಇಬ್ಬರೂ ಕೂಡ ಆ ಒಂದು ಹುಣ್ಣಿಮೆಯನ್ನು ಸಂಕಲ್ಪಿತರಾಗಿ ಇಬ್ಬರು ಜೊತೆಗೆ ಕುಳಿತು ಮಾನಸ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಆಶೋತ್ತರಗಳು ಅತಿ ಸುಲಭವಾಗಿ ಈಡೇರುತ್ತೆ. ಪ್ರೇಮಗಳಿಗೂ ಕೂಡ ಅತ್ಯುತ್ತಮವಾದ ಯೋಗಗಳು ಇಲ್ಲಿ ಕಂಡುಬರ್ತದೆ. ಅತ್ಯಂತ ಮನಸ್ಸು ಪ್ರಫುಲ್ಲಗೊಳ್ಳುವಂತಹ ಮಹಾಲೌಕಿಕ ಯೋಗವನ್ನು ಈ ಒಂದು ಪೌರ್ಣಿಮೆ ವಿಶಾಖ ಮಾಸದಲ್ಲಿ ಈ ಸ್ವಾತಿ ಮಹಾನಕ್ಷತ್ರದ ಜೊತೆಗೆ ವಿಶಾಖ ನಕ್ಷತ್ರದಲ್ಲಿ ಪೌರ್ಣಿಮೆವಾಗಿ ವೈಶಾಖ ಮಾಸಕ್ಕೆ ಕಾರಣವಾಗಿ ಈ ಮಾಸ ಸಂಪೂರ್ಣ ಚಂದ್ರನ ನೇರ ದೃಷ್ಟಿ ಆ ಮೇಷರಾಶಿಗೆ ಹುಣ್ಣಿಮೆ ಎಂದು ಇರುವುದರಿಂದಾಗಿ ಮೇಷರಾಶಿಯವರಿಗೆ ಆ ಚಂದ್ರನ ನೇರ ದೃಷ್ಟಿಯ ಫಲದಿಂದಲೂ ಶಶಿ ಮಂಗಳ ಯೋಗ, ಕುಜನು ಇಲ್ಲಿ ಮತ್ತು ಚಂದ್ರನು ಇಲ್ಲಿ ಇರುವುದರಿಂದ ಶಶಿ ಮಂಗಳ ಯೋಗದ ಮಹಾಫಲ, ಅನೇಕ ಭೂಯೋಗ ಮತ್ತು ಮಾತೃವರ್ಗದ ಆಶೀರ್ವಾದ ಫಲ, ಮಾನಸಿಕ ಸಂಪೂರ್ಣ ನೆಮ್ಮದಿ, ಜೀವನಕ್ಕೆ ಬೇಕಾದ ಸಮಸ್ತ ವಿಧ ಜ್ಞಾನ. ಪಂಚಮದಲ್ಲಿ ಕೇತು ವಿರಾಜಮಾನನಾಗಿದ್ದರಿಂದ ಅಧ್ಯಾತ್ಮ ಸಾಧನೆಯಲ್ಲಿ ನಿಮ್ಮ ಜ್ಞಾನವು ಪೂರ್ವಜನ್ಮದ ಯೋಗದಿಂದಲೂ ಕೂಡ ಈ ಅಮಾವಾಸ್ಯೆ ಎಂದು ನೀವು ಅಧ್ಯಾತ್ಮ ಸಾಧನೆಗೂ ಕೂಡ ಸಂಕಲ್ಪ ಮಾಡಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹಕ್ಕೆ ನೀವೇನಾದರೂ ಆ ಅನುಷ್ಠಾನದಿಂದ
ಸಾಧನೆ ಮಾಡಿದಲ್ಲಿ ಖಂಡಿತವಾಗಿಯೂ ನಾಗಶಕ್ತಿ ವಿನಾಯಕನ ಆ ರಾಹು ಕೇತುವಿನಿಂದ ಬಾಧಿತವಾಗುವ ಸಮಸ್ತ ದೋಷಗಳ ನಿವಾರಣೆಯನ್ನು ಮಾಡಿಕೊಡಲಿಕ್ಕೆ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಒಲವು, ಆ ಒಂದು ಸಾನ್ನಿಧ್ಯ ನಿಮಗೆ ಲಭ್ಯವಾಗಿ ಸಿದ್ಧಿಯಾಗುವಂತಹ ಯೋಗ ಭರಣಿ ಮತ್ತು ಕೃತ್ತಿಕಾ ನಕ್ಷತ್ರದ ದಿನ, ಆ ಒಂದು ಅಮಾವಾಸ್ಯೆಯ ದಿನ ನಿಮಗೆ ಅತ್ಯಂತ ಸುಲಭವಾಗಿ ಇದೊಂದು ವರ್ಷದಲ್ಲಿ, ಈ ಸಂವತ್ಸರದಲ್ಲಿ ಲಭ್ಯವಾಗುವ ಮಹಾ ದಿನವಾಗಿರುತ್ತೆ 16/5. ಹಾಗಾಗಿ ಪೌರ್ಣಿಮೆ 1/5 ಮೇ 1ರಂದು ನಿಮ್ಮ ಲೌಕಿಕ ಸಾಧನೆ, ಆ ಲೌಕಿಕವಾದ ಸಾಧನೆಗಳೇನಿದೆ, ನಿಮಗೇನೇನೆಲ್ಲ ಬೇಕು ಇತ್ಯಾದಿಗಳೆಲ್ಲ ಸುಖ ಸಂತೋಷಗಳಿಗೆ ಈ ಒಂದು ಚತುರ್ಥಾಧಿಪತಿ ಯಾವ ಮಾನಸಿಕ ಅಧಿಪತಿಯಾದಂತಹ ಮನಃಕಾರಕ ಚಂದ್ರನು, ಮಾತೃಕಾರಕ ಚಂದ್ರನಾದಂತಹ ಇವನು, ತಾಯಿಯು ಹೇಗೆ ನಿಮಗೆ ಸಂಪೂರ್ಣವಾಗಿ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಕೊಡುತ್ತೋ, ಹಾಗೆಯೇ ದೇವಿ ಆರಾಧಕರಿಗೂ ಕೂಡ ಮತ್ತು ನಾಗಶಕ್ತಿ ವಿನಾಯಕನ ಆರಾಧಕರಿಗೂ ಕೂಡ ಸಂಪೂರ್ಣವಾದ ಫಲವನ್ನು ಪೌರ್ಣಿಮೆಯ ಅನುಷ್ಠಾನ ನಿಮಗೆ ನೀಡಬಲ್ಲದು. ಅಷ್ಟಮವು ಕೂಡ ಶುದ್ಧವಾಗಿದ್ದು ಅನೇಕ ಕಂಟಕಾದಿಗಳು ನಿಮ್ಮ ಜಾತಕದಲ್ಲಿ ಇದೆಯಾ ಅಂತ ಪರಿಶೀಲನೆ ಮಾಡಿಕೊಳ್ಳುವ ಅಗತ್ಯ ಇರುತ್ತೆ. ಅಂತಹ ದೊಡ್ಡ ಸಮಸ್ಯೆಗಳಿಂದ ನೀವು ಮುಕ್ತವಾದಂತೆ ಗೋಚಾರದಲ್ಲಿ ಭಾಸವಾಗ್ತಾ ಇದೆ. ಆದರೆ ನೀವು ಖಂಡಿತವಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಅದಕ್ಕಾಗಿ ಇನ್ನು ಭಾಗ್ಯಾಧಿಪತಿಯಾದ ಗುರುವೇ ತೃತೀಯದಲ್ಲಿದ್ದು ಭಾಗ್ಯವನ್ನು ದೃಷ್ಟಿಸ್ತಾ, ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯು ಈ ಭಾಗ್ಯವನ್ನು ನೋಡ್ತಾ ಇರೋದ್ರಿಂದ ದುರ್ಗಿ ಆರಾಧನೆ ಮಾಡುವಂಥವರಿಗೆ ಮತ್ತು ಹೆಂಡತಿ ಅಥವಾ ಪತಿಯ ಒಂದು ಸಹಕಾರ ಇತ್ಯಾದಿಗಳು, ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ, ನಿಮ್ಮ ಭಾಗ್ಯೋದಯಕ್ಕೆ ಮಹಾಯೋಗವನ್ನು ಈ ಒಂದು ಧನುರಾಶಿಯ ಅಧಿಪತಿ ಗುರುವಿನ ದೃಷ್ಟಿ ಇರುವುದರಿಂದ ಇಲ್ಲಿ ಮೇಷರಾಶಿಯವರಿಗೆ ಅತ್ಯುತ್ತಮವಾದ ಮಹಾಯೋಗ ಎಂಬುದಾಗಿಯೇ ಇಲ್ಲೂ ಕೂಡ ಗೋಚರವಾಗುತ್ತೆ. ಗುರುವು ಕೂಡ ಊರ್ಧ್ವ ರಾಶಿಯಲ್ಲಿಯೇ ಇರುವಂಥದ್ದು ನಿಮ್ಮ ಮಹಾಯೋಗಕ್ಕೆ ಕಾರಣನಾಗ್ತಾನೆ. ಇನ್ನು ದಶಮಾಧಿಪತಿ ಯಾವ ಶನೀಶ್ವರ ಉದ್ಯೋಗದ ಅಧಿಪತಿಯಾಗಿ ಉದ್ಯೋಗ ಕಾರಕನಾಗಿ 12ನೇ ಮನೆಯಲ್ಲಿದ್ದು ಕುಜನು ಆ ಶನೀಶ್ವರನ ಯುತಿಯನ್ನು ಬಿಟ್ಟ ನಂತರ 11/5/26 ನಂತರ ನಿಮ್ಮ ಉದ್ಯೋಗದಲ್ಲಿ ಅತಿ ದೊಡ್ಡ ಬದಲಾವಣೆ ಆಗುವ ಯೋಗ ಇರ್ತದೆ. ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಒಬ್ಬೊಬ್ಬರ ಮೇಲೆ ಅದು ಅವಲಂಬಿತವಾಗಿರುತ್ತೆ, ಅವರ ಸಮಯದ ಮೇಲೆ. ಅದು ಅತ್ಯುತ್ತಮವಾದ ಉದ್ಯೋಗವನ್ನಂತೂ ಕುಜನಿಗೆ ಉಚ್ಚರಾಶಿಯಾದ ಮಕರ ರಾಶಿಯ ಅಧಿಪತಿಯಾದ ಶನೀಶ್ವರನ ಯುತಿ ಮತ್ತು ಅವನಿಂದ ಸ್ವರಾಶಿಗೆ ಬರ್ತಕ್ಕಂತಹ ಕುಜನ ವ್ಯವಸ್ಥೆಯಿಂದ ಉದ್ಯೋಗದಲ್ಲಿ ಅತಿ ದೊಡ್ಡ ಲಾಭಗಳು ಕಂಡು ಬರ್ತದೆ. ಇನ್ನು ಏಕಾದಶದಲ್ಲಿ ರಾಹು ಇರುವುದರಿಂದ ನಿಮ್ಮ ಜಾತಕದಲ್ಲಿ ರಾಹುವಿನ ಸ್ಥಾನಾದಿಗಳು ಉತ್ತಮವಾಗಿದ್ದಲ್ಲಿ ಮಾತ್ರ ಅತ್ಯುತ್ತಮವಾದ ಲಾಭವನ್ನು ಪಡೆಯುವ ಯೋಗ ಕೂಡ ವೈಶಾಖ ಮಾಸದಲ್ಲಿ ಲಭ್ಯವಾಗುತ್ತೆ. ಆ ರಾಹುವಿನಿಂದ ಅನೇಕರಿಗೆ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಸಂಪೂರ್ಣವಾಗಿ ಕ್ಲಿಕ್ ಆಗುವ ಯೋಗ ಈ ಮೇಷರಾಶಿಯವರಿಗೆ ಖಂಡಿತವಾಗಿಯೂ ಇದೆ. ಆದರೆ ಎಚ್ಚರಿಕೆಯಿಂದ ಶೇರ್ ಮಾರ್ಕೆಟನ್ನು ನೀವು ಹ್ಯಾಂಡಲ್ ಮಾಡಲೇಬೇಕು, ಜಾಗತಿಕ ಸತ್ಯ. ಹಾಗೆ ಇನ್ನು 12ನೇ ಮನೆಯ ಅಧಿಪತಿಯಾದ ಗುರು ಅಲ್ಲಿದ್ದು ಶನೀಶ್ವರನು 12ನೇ ಮನೆಯಲ್ಲಿದ್ದರಿಂದ ಈ ಒಂದು ರಾಶಿ ಮೇಷರಾಶಿಯವರಿಗೆ 7.5 ಕೊನೆಯ ಭಾಗವಾಗಿದ್ದರಿಂದ ಏಕಾದಶಾಧಿಪತಿ ದಶಮಾಧಿಪತಿ ಆಗಿದ್ದರಿಂದ ಅನೇಕರಿಗೆ, ಅತ್ಯಂತ ಹೆಚ್ಚಿನ ಜನರಿಗೆ ಉದ್ಯೋಗ ಮತ್ತು ಲಾಭಗಳಲ್ಲಿ ಅತ್ಯಂತ ಹೆಚ್ಚಿನ ಫಲವನ್ನು ನಿರಂತರವಾಗಿ ಸಿಗುವ ಹಾಗೆ ಶನೈಶ್ವರನ ಕೊಡುಗೆ ನಿಮಗೆ ನಿಮ್ಮ ಪಾಲಿಗೆ ಖಂಡಿತ ಇದೆ. ಶನೈಶ್ವರನೇ ನಿಮ್ಮ ಜಾತಕದಲ್ಲಿ ಸರಿ ಇಲ್ಲದಿದ್ದರೆ ಮಾತ್ರ ಅತ್ಯಂತ ಸಮಸ್ಯೆಗಳನ್ನು ಎದುರಿಸುವಂತಹ ಅನಿವಾರ್ಯತೆಗಳು ಮೇಷರಾಶಿಯವರಿಗೆ ಬರಬಹುದು. ಆದ್ದರಿಂದಾಗಿ ಅದರ ಬಗ್ಗೆ ಹೆಚ್ಚಿನ ಆಂಜನೇಯನ ಆರಾಧನೆ, ಶಿವಾರಾಧನೆಯನ್ನು ಮಾಡಬೇಕಾದ ಅಗತ್ಯ ನಿಮಗೆ ಖಂಡಿತ ಇದೆ. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಖಂಡಿತವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಾರ್ಯಾರು ನೋಡಿಲ್ವೋ ಅವರಿಗೋಸ್ಕರ ಮತ್ತೆ ಹಾಕಿದ್ದೇವೆ. ತಪ್ಪದೇನು ಸರಿಯಾಗಿ ನೋಡಿ ಅನುಸರಿಸಿ ಆ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಾಗಲಿ. ನಮಸ್ತೆ ಮಿತ್ರರೇ, ಈಗ ಚೈತ್ರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ರಂಗನಾಥ ನಂಜಪ್ಪ ಅವರು ಈ ಬಾರಿಯ ಲಕ್ಕಿ ಕಾಮೆಂಟಿಗೆ ಸೆಲೆಕ್ಟ್ ಆಗಿದ್ದಾರೆ. ನಮಸ್ತೆ ರಂಗನಾಥ್ ಅವರೇ. ಈಸ್ ಇಟ್ ಜಿಯೋಗ್ರಫಿ ಕ್ಲಾಸ್ ಆರ್ ಅಸ್ಟ್ರಾಲಜಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಿತ್ರರೇ, ಇವರ ಕಾಮೆಂಟನ್ನು ಗಮನಿಸಿ ಹಾಗೂ ರಂಗನಾಥ್ ಅವರೇ ನೀವು ಕೂಡ ಅರ್ಥೈಸಿಕೊಳ್ಳಿ. ನಮ್ಮ ಋಷಿ ವಿಜ್ಞಾನಿಗಳು ಸಹಸ್ರಾರು ವರ್ಷಗಳಿಂದ ಯಾವ ಜಗತ್ತಿನ ಎಲ್ಲ ಭೂಭಾಗವೂ ಕೂಡ ಇನ್ನು ನಾಗರಿಕತೆ ಎನ್ನುವ ಶಬ್ದವನ್ನು ಕೇಳಿಲ್ಲವೋ ಅಂತಹ ಸಮಯದಲ್ಲಿ ವೇದಾದಿಗಳನ್ನು ಅಧ್ಯಯನ ಮಾಡಿ ಆ ವೇದಗಳನ್ನು ಸಮಾಧಿ ಸ್ಥಿತಿಯಲ್ಲಿ ತಂದು ಜಗತ್ತಿನ ರಹಸ್ಯ ಮತ್ತು ಜೀವನದ ರಹಸ್ಯ ಎಲ್ಲವನ್ನು ಅರ್ಥೈಸಿಕೊಂಡು ಇಡೀ ಬ್ರಹ್ಮಾಂಡದ ವ್ಯವಸ್ಥೆಯನ್ನು ಕಣ್ಣು ಮುಚ್ಚಿಕೊಂಡು ತಮ್ಮ ಪಿಂಡಾಂಡದಲ್ಲಿ ಗ್ರಹಿಸಿ ಹೇಳಿದಂತಹ ಋಷಿ ವಿಜ್ಞಾನಿಗಳು ಇಡೀ ಸಂಪೂರ್ಣ ಬ್ರಹ್ಮಾಂಡವನ್ನು ಕಣ್ಣು ಮುಚ್ಚಿಕೊಂಡು ಹೇಳ್ತಾರೆ. ಅದನ್ನೇ ಇವತ್ತು ಪಂಚಾಂಗ ಎಂಬುದಾಗಿ ಈ ರೀತಿಯಾಗಿ ನಿಮ್ಮ ಪಂಚಾಂಗದಲ್ಲಿ ಅವರ ಗಣಿತ ಲೆಕ್ಕಾಚಾರದ ಮೂಲಕವಾಗಿ ಗ್ರಹಗತಿಗಳ ಅಂತರವನ್ನು ನಿಖರವಾಗಿ ತಿಳಿದುಕೊಂಡು ಗಣಿತದ ಲೆಕ್ಕಾಚಾರದಲ್ಲಿ ಇಡೀ ಗ್ರಹ ಸ್ಥಿತಿಯನ್ನು ಈ ರೀತಿಯಾಗಿ ಭೂಮಿಯ ಸುತ್ತ ಯಾವ ಪರಿಧಿಯಲ್ಲಿ ಎಷ್ಟೆಷ್ಟು ದೂರದಲ್ಲಿ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಡಿಗ್ರಿಯಲ್ಲಿ ಸಂಚರಿಸ್ತವೆ ಎನ್ನುವಂತಹ ಅತ್ಯಂತ ನಿಖರ ಮಾಹಿತಿಯನ್ನು 10,000 ವರ್ಷಗಳ ಹಿಂದಿನಿಂದಲೂ ಅನೇಕ
ಋಷಿ ವಿಜ್ಞಾನಿಗಳು ನಮಗೆ ನೀಡಿದ್ದಾರೆ. ಹಾಗಾಗಿ ಜಿಯೋಗ್ರಫಿ ಅಥವಾ ನೀವು ಆಸ್ಟ್ರಾನಮಿ ಆ್ಯಂಡ್ ಆಸ್ಟ್ರಾಲಜಿ ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಭವಿಷ್ಯ ಅನ್ನುವಂತಹ ಚಿಂತನೆಯೊಂದಿಗೆ ದಯವಿಟ್ಟು ನಮ್ಮ ವಿಡಿಯೋವನ್ನು ನೋಡಬೇಡಿ. ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಜೀವನಕ್ಕೆ ಬೆಳಕನ್ನು ನೀಡುವ ಈ ಸೂರ್ಯನನ್ನು ಆಧಾರವಾಗಿಟ್ಟುಕೊಂಡಂತಹ ನವಗ್ರಹ ಮಂಡಲದ ಜೊತೆಗೆ ನಮ್ಮ ಜೀವನದ ಎಲ್ಲ ಆಗುಹೋಗುಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ ಮಹಾವಿಜ್ಞಾನಿಗಳ ಒಂದು ಮೂಲ ತತ್ವಗಳು ಇಲ್ಲಿ ಗೋಚರವಾಗ್ತವೆ. ಆದ್ದರಿಂದ ಇಲ್ಲಿ ಭೂಮಿ ಇದ್ದರೆ ಇಲ್ಲಿ ಮೇಷರಾಶಿಯಾಗಿ 360 ಡಿಗ್ರಿಯನ್ನು ಈ ಒಂದು 12 ವಿಭಾಗದಲ್ಲಿ ವಿಭಾಗಿಸಲಾಗಿದೆ. ಹಾಗಾಗಿ ಆ ಮೂಲಕವಾಗಿ ಪ್ರಕೃತಿಯ ಮಧ್ಯದಲ್ಲಿ ಅಲ್ಲಿ ನಮಗೆ ದ ರಾ ಬೇಂದ್ರೆಯವರ ಕವನ ನೆನಪಾಗುತ್ತೆ. ವಿಶ್ವಮಾತೆಯ ಗರ್ಭಕಮಲ ಸಂಜಾತ ಪರಾಗ ಪರಮಾಣು ಕೀರ್ತಿ ನಾನು. ಎಂಥ ಅದ್ಭುತವಾದ ಕವನವನ್ನು ಇದೇ ಆಧಾರದ ಮೇಲೆ ಬರೆದಿದ್ದಾರೆ. ಅಂತಹ ಕವಿ ಮಾತುಗಳನ್ನು ಅರ್ಥೈಸಿಕೊಳ್ಳಿ. ಆ ಒಂದು ಕವಿಯ ಮುಂದಿನ ಪಂಕ್ತಿಗಳನ್ನು ಓದಿ ಖಂಡಿತವಾಗಿಯೂ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ನಾವು ಮಹಾಜ್ಞಾನಿಗಳಲ್ಲ, ಪರಿಪೂರ್ಣ ಸಂಪೂರ್ಣವಾಗಿ ಸರ್ವಜ್ಞರು ಯಾರೂ ಜಗತ್ತಿನಲ್ಲಿಲ್ಲ. ಆದರೆ ಜಗದ್ಗುರುಗಳಾದಂಥವರು ಅನೇಕರಿಂದ, ಋಷಿ ವಿಜ್ಞಾನಿಗಳಿಂದ ಮಹಾಜ್ಞಾನದ ಅಮೃತ ಧಾರೆ ನಿರಂತರವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ನಮ್ಮ ಋಷಿ ವಿಜ್ಞಾನಿಗಳಿಂದ ನೀಡಲ್ಪಟ್ಟಿದೆ. ಹಾಗಾಗಿ ಈ ಖಂಡಿತವಾಗಿಯೂ ಇಂತಹ ಅದ್ಭುತವಾದ ಜ್ಞಾನವನ್ನು ನಮ್ಮ ಸಂಸ್ಕೃತ ಭಾಷೆಯನ್ನು ಮತ್ತು ಆ ಒಂದು ನಮ್ಮ ಸನಾತನ ಸಂಸ್ಕೃತಿಯ ಮೂಲ ಬೇರುಗಳತ್ತ ಸರಿಯಾದ ದೃಷ್ಟಿಕೋನದಿಂದ ನೋಡಿ ಅಧ್ಯಯನಶೀಲರಾಗಿ ನಮ್ಮ ಭಾರತವನ್ನು ನಾವು ಹೆಮ್ಮೆಯಿಂದ ಗೌರವಿಸೋಣ. ನಮ್ಮ ಋಷಿಮುನಿಗಳಿಗೆ ತಲೆಬಾಗಿ ನಮಿಸೋಣ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ, ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ ಗಂಭೀರವದನಂ ದೇವಂ ಗಂಭೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂಗಣೇಶಂ ನಮಾಮ್ಯಹಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ
नागशक्तिविनायकम् भक्तानां ध्यानगोचराय नमः ध्यानं समर्पयामि आवाहनम् आवाहयामि ते भक्त्या शीघ्रमागच्छ हे प्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् ब्रह्माण्डव्यापिने प्रभवे नागशक्तिविनायकाय नमः आवाहनं समर्पयामि स्वागतं स्वागतं सर्वगर्वघ्ना सर्वविघ्नहरो भव ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सर्वगर्वघ्नाय नमः स्वागतं ते व्याहरिष्यामि आसनमर्पये तुभ्यं विराजय महाप्रभो ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महाप्रभवे नमः आसनं समर्पयामि पाद्यन्ते गन्धयुक्तं च पादोदरपरिष्कर ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पादोदरपरिष्कराय नमः पाद्यं समर्पयामि अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः अर्घ्यं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि स्नापये निर्मलाकारा जाह्नवी सलिलादिभिः ब्रह्माण्डव्यापिनं वन्दे नागशक्तिविनायकम् नागशक्तिविनायकम् निर्मलाकाराय नमः स्नानं समर्पयामि आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नादयज्ञोपवीतेन भूषितो यज्ञकारणा
ब्रह्माण्डव्यापिनं वन्दे नागशक्तिविनायकम् नागशक्तिविनायकम् यज्ञकारणाय नमः नागयज्ञोपवीतं ते परिकल्पयामि आभरणं हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकम् नागशक्तिविनायकम् कर्णचामरभूषिताय नमः हिरण्याभरणं समर्पयामि गन्धः अष्टगन्धं ललाटे च इष्टबन्धप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कणा ब्रह्माण्डव्यापिनं वन्दे नागशक्तिविनायकम् नागशक्तिविनायकम् हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय अर्प्यते ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् दुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकम् नागशक्तिविनायकम् गणनायकाय नमः नामपूजां समर्पयामि धूपमाघ्रापये तुभ्यं धूर्जटे प्रियनन्दन ब्रह्माण्डव्यापिनं वन्दे नागशक्तिविनायकम् नागशक्तिविनायकम् धूर्जटे प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यम् लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकम्
नागशक्तिविनायकम् प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचमनम् आचम्यतां महादेवा मुदया तव शुण्डया ब्रह्माण्डव्यापिनं वन्दे नागशक्तिविनायकम् नागशक्तिविनायकम् महादेवाय नमः शुण्डे आचमनीयं परिकल्पयामि हस्तप्रक्षालनम् हस्तौ क्षालय देवेश सोमसूर्याग्निलोचना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जना ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सुमङ्गलनिरञ्जनाय नमः नीराजनं समर्पयामि पुष्पाञ्जलिः पुष्पाञ्जलिस्तु भक्त्या च सदन्ताभयमुद्रका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् सदन्ताभयमुद्रकाय नमः पुष्पाञ्जलिं समर्पयामि प्रदक्षिणनमस्कारः प्रदक्षिणनमस्काराः क्रियन्ते पापनाशका ब्रह्माण्डव्यापिनं वन्दे नागशक्तिविनायकम् नागशक्तिविनायकम् पापनाशकाय नमः प्रदक्षिणनमस्कारान् समर्पयामि प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् नागशक्तिविनायकम् शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀನಾಗಶಕ್ತಿ ವಿನಾಯಕ ಪ್ರಿಯತಾಂ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ.
ब्रह्माण्डव्यापिनं वन्दे नागशक्तिविनायकं 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 प्रसीद प्रसीद ಪ್ರಸಾದಂ ದೇಹಿ. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ ನಿತ್ಯ ಶ್ರೀ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ ನಿತ್ಯವೂ ಧನ್ಯರಾಗಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.